ಹಾಯ್ ಫ್ರೆಂಡ್ಸ್, ಸುದೀಪ್ ಸರ್ ಮಗಳಾದ ಸಾನ್ವಿ ಸುದೀಪ್ ಇವರು ತಮ್ಮ ತಂದೆಗೆ ಅಂದರೆ ಸುದೀಪ್ ಸರ್ಗೆ ಕಣ್ಣೀರು ಹಾಕುವಂತೆ ಮಾಡಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಆಕ್ಟರ್ ಅಂದರೆ ನನಗೂ ಸುದೀಪ್ ಸರ್ ಅಂದರೆ ತುಂಬಾನೇ ಇಷ್ಟ. ನಾನು ಕೂಡ ಸುದೀಪ್ ಸರ್ ದೊಡ್ಡ ಫ್ಯಾನ್. ಇಂತಹ ಸುದೀಪ್ ಸರ್ ಕಣ್ಣೀರು ಹಾಕುವಂತೆ ಅವರ ಮಗಳೇ ಮಾಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ನಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ನ ನಡೆಸಿಕೊಡುವಂತಹ ಚಾಣಾಕ್ಷತನ ಸುದೀಪ್ ಸರ್ಗೆ ಮಾತ್ರ. ಯಾಕಂದ್ರೆ ಕಂಟೆಸ್ಟೆಂಟ್ಸ್ ಹೋಗಿರ್ತಾರೆ, ಅವರುಗಳ ಮಾತಿಗೆ ಕರೆಕ್ಟ್ ಆಗಿ ಖಡಕ್ ಆಗಿ ತಕ್ಕಂತ ಆನ್ಸರ್ ಕೊಡೋದು ಸುದೀಪ್ ಸರ್ ಒಬ್ಬರ ಕೈಯಲ್ಲೇ ಸಾಧ್ಯ. ಏಕೆಂದರೆ ಆ ಸ್ಟೇಜ್ ಮೇಲೆ ನಿಂತು ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡೋದು, ಆ ಸಿಚುವೇಶನ್ಗೆ ತಕ್ಕಂತೆ ಅವರಿಗೆ ಖಡಕ್ ಆಗಿ ಆನ್ಸರ್ ನೀಡುವುದು ಸುದೀಪ್ ಸರ್ ಕೈಯಲ್ಲಿ ಮಾತ್ರ ಸಾಧ್ಯ. ಅದಕ್ಕಾಗಿ ಬಿಗ್ ಬಾಸ್ ಇಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇರೋದು ಸುದೀಪ್ ಸರ್ ಇಂದಾನೆ. ನಾನು ಕೂಡ ಸುದೀಪ್ ಸರ್ನ ದೊಡ್ಡ ಅಭಿಮಾನಿ. ಇಂಥ ಸುದೀಪ್ ಸರ್ ಕಣ್ಣೀರು ಹಾಕುವಂತೆ ಮಾಡಿದ್ದು ಅವರ ಮಗಳು. ಏಕೆ ಕಣ್ಣೀರು ಹಾಕಿದ್ರು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ನಾನಂತೂ ಸುದೀಪ್ ಸರ್ ಮೂವಿಲ್ ಅಷ್ಟೇ ಹತ್ತಿದ್ದನ್ನ ನೋಡಿದ್ದೆ, ರಿಯಲ್ ಆಗಿ ಹತ್ತಿದ್ದನ್ನ ನಾನು ನೋಡಿರಲಿಲ್ಲ. ಅವರ ಅಮ್ಮನನ್ನು ಕಳೆದುಕೊಂಡಾಗ ಹತ್ತಿದ್ರು, ಅದಾದ ನಂತರ ಇವಾಗಲೇ ಹತ್ತಿದ್ದು ಅನ್ಸುತ್ತೆ. ಸುದೀಪ್ ಸರ್ ಅವರ ಮಗಳು ಸಾನ್ವಿ ಸುದೀಪ್ ಜೀ ಕನ್ನಡದ ಸರಿಗಮಪ ವೇದಿಕೆಗೆ ಬಂದಿದ್ದರು. ಇದು 2025 ಜನವರಿಯಲ್ಲಿ ನಡೆದಿದ್ದು. ಆವಾಗ ಅನುಶ್ರೀ ಅವರೇ ಆಂಕರ್ ಆಗಿದ್ದರು. ಆವಾಗ ಸುದೀಪ್ ಸರ್ ಹಾಗೂ ಸುದೀಪ್ ಸರ್ ಪತ್ನಿಯವರು ಅತಿಥಿಯಾಗಿ ಆಗಮಿಸಿದ್ದರು. ಹೊಸ ವರ್ಷದ ವಿಶೇಷ ಸಂಭ್ರಮದಲ್ಲಿ ನಡೆದಿದ್ದ ಈ ಪ್ರೋಗ್ರಾಂನಲ್ಲಿ ಸಾನ್ವಿ ಸುದೀಪ್ ಅವರು ಸುದೀಪ್ ಸರ್ಗೋಸ್ಕರ ಒಂದು ತುಂಬಾ ಒಳ್ಳೆಯ ಸಾಂಗ್ ಹಾಡಿದ್ದರು. ತುಂಬ ಇಷ್ಟಪಟ್ಟು ತುಂಬ ದೂರದಿಂದ ಬಂದು ಕಲಿತು ಆ ಪ್ರೋಗ್ರಾಂನಲ್ಲಿ ಇವರು ಸುದೀಪ್ ಸರ್ಗೋಸ್ಕರ ಈ ಸಾಂಗ್ ಹಾಡಿದ್ದರು. ಸುರಿವ ಮಳೆ ನಿಂತು ತಂಪಾಗಿದೆ ಈ ಸಾಂಗ್ ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ಹಾಡಿದ್ರು ಸುದೀಪ್ ಸರ್ಗೋಸ್ಕರ. ಮಗಳು ನನಗೋಸ್ಕರ ಹಾಡು ಹೇಳ್ತಾ ಇದ್ದಾಳೆ ಅಂತ ಹೇಳಿ ಸುದೀಪ್ ಸರ್ ತುಂಬ ಭಾವುಕರಾಗಿ ಕಣ್ಣಲ್ಲಿ ಕಣ್ಣೀರು ಹಾಕ್ಬಿಟ್ರು. ಆ ಕಣ್ಣೀರು ಇನ್ನೂ ನೆನಪಾಗಿಯೇ ಇದೆ. ಅಚ್ಚಳಿಯದ ನೆನಪು, ಮಗಳು ಮತ್ತು ತಂದೆಯ ಪ್ರೀತಿಗೆ ಬಂದಂತಹ ಆ ಕಣ್ಣೀರು. ಸುದೀಪ್ ಸರ್ ಮಗಳನ್ನು ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಮಗಳು ಕೂಡ ಸುದೀಪ್ ಸರ್ನ ಅಷ್ಟೇ ಇಷ್ಟಪಡ್ತಾರೆ. ಆ ಪ್ರೋಗ್ರಾಂನಲ್ಲಿ ಸುದೀಪ್ ಸರ್ ಪತ್ನಿಗೋಸ್ಕರ ಕೂಡ ಒಂದು ಸಾಂಗ್ ಹಾಡಿದರು, ಪ್ರಿಯಾ ಐ ಲವ್ ಯು ಪ್ರಿಯಾ ಅಂತ. ಈ ಮುದ್ದಾದ ಕುಟುಂಬಕ್ಕೆ ಯಾರ ದೃಷ್ಟಿಯೂ ತಾಗದಿರಲಿ. ಕನ್ನಡಿಗರ ಅಚ್ಚುಮೆಚ್ಚಿನ ನಟ ನಮ್ಮ ಕಿಚ್ಚ ಸುದೀಪ್ ಸರ್. ಇವರು ಯಾವಾಗಲೂ ಚಿರಕಾಲ ಖುಷಿಯಾಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸುದೀಪ್ ಸರ್ಗೋಸ್ಕರ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.